ಗನ್ ಹಿಡ್ಕೊಂಡಂಥ ಒಬ್ಬ ವ್ಯಕ್ತಿ ಗನ್ ಮ್ಯಾನ್, ಅವರಿಂದ ಶೂಟ್ ಆಗಿದ್ದು ಇವರಿಂದ ಶೂಟ್ ಆಗಿದ್ದು ಅವರು, ಒಟ್ಟಿನಲ್ಲೇ ಇಬ್ಬರು ಸಜ್ಜನರು ಅಂತ ತೋರಿಸ್ಕೊಳ್ಳೋ ಪ್ರಯತ್ನ ಮಾಡ್ತಾ ಇದ್ದಾರೆ. ಆದ್ರೆ ಇವತ್ತು ಇಬ್ಬರು ನೆಕೆಡ್ ಆಗಿಬಿಟ್ಟಿದ್ದಾರೆ ಸಮಾಜ ಮುಂದೆ, ದೇಶದ ಮುಂದೆ. ಇವ್ರು ಯಾರು ಬದಲಾಗಲಾರಂಥ ಧನಿಗಳಿರಲ್ಲ. ಗಣಿ ಧನಿ ಆಗಿರ್ಬೋದು, ಇವತ್ತಿನ ನಾರ ಬರ್ತ್ಡೇ ಆಗಿರ್ಬೋದು, ಅಥವಾ ನಮ್ಮ ಡಿ ಕೆ ಶಿವರ್ ಆಗಿರ್ಬೋದು, ಇನ್ನುಳಿದು ಯಾರೇ ಇರಲಿ, ಇವತ್ತಿನ ಈ ಒಂದು ಗುಂಡಾಗಿರೋ ರಾಜಕೀಯಕ್ಕೆ, ಹಣಬಲದ ರಾಜಕೀಯಕ್ಕೆ, ಮಸಲ್ಸ್ ರಾಜಕೀಯಕ್ಕೆ ದೊಡ್ಡ ಸಾಕ್ಷಿಗಳಾಗಿ ಹೋಗಿಬಿಟ್ಟಿದ್ದಾರೆ. ಇವತ್ತಿನ ರಾಜಕೀಯ ಅಂದರೆ ಇದಪ್ಪ ಅನ್ನುವಂಥ ಪರಿಸ್ಥಿತಿ ಬಂದದ. ರಾಜನೀತಿ ಅನ್ನೋದು ಎಲ್ಲೋ ಸತ್ತು ಹೋಗಿಬಿಟ್ಟದಂತ ಅನ್ನಿಸ್ತದ. ಇಲ್ಲಿ ಪ್ರಾಮಾಣಿಕರಿಗೆ ಬದುಕನ್ನು ನೋಡಿ ಬದುಕಿಗಾಗಿ ಏನಾದರೂ ಹುಡುಕಬೇಕಪ್ಪ ಅನ್ನುವಂಥವ್ರಿಗೆ, ಒಳ್ಳೆಯದನ್ನು ಮಾಡಬೇಕಪ್ಪ ಅನ್ನುವಂಥವ್ರಿಗೆ ಇಲ್ಲೆಲ್ಲಿ ಅವಕಾಶ ಇಲ್ಲ, ಅವಕಾಶ ಸಿಗೋದು ಇಲ್ಲ. ಇವರ ಮಧ್ಯದಲ್ಲೇ ಒಬ್ಬ ಪ್ರಾಮಾಣಿಕ ಸಜ್ಜನ ಹೋಗಿ ಇಲೆಕ್ಷನ್ ನಿಂತು ಗೆದ್ದು ಇದನ್ನು ಬದಲಾವಣೆ ಮಾಡ್ತಾನೆ. ಮತ್ತು ಬದಲಾವಣೆ ಒಂದೇ ಹಾದಿ, ಮತದಾರನ ಸ್ವತಃ ಇನ್ನೇನಾದರೂ ಇಂಥ ಒಂದು ವ್ಯವಸ್ಥೆ ಬದಲಾಗಬೇಕಾಯ್ತಂದ್ರೆ, ಗುಂಡಾಗಿರಿ ವ್ಯವಸ್ಥೆ ಬದಲಾಗಬೇಕಾಯ್ತಂದ್ರೆ ಎಲ್ಲ ಕಡೆ ಇದೆ ಇದು. ಅದರಲ್ಲೂ ಬಳ್ಳಾರಿಯಲ್ಲೇ ಅತಿ ಹೆಚ್ಚು, ಅದರಂದ್ರೆ ಬೆಳಗಾವಿಯಲ್ಲೂ ಸಾಕಷ್ಟು ಬೆಳೀತಾ ಇದೆ. ಎಲ್ಲ ಕಡೆಗೂ ಹೆಚ್ಚು ಒಂದಂತಲ್ಲ, ಈವನ್ ಮೈಸೂರಲ್ಲೂ ಅದ, ಬೆಂಗಳೂರಲ್ಲೂ ಅದ, ಎಲ್ಲ ಕಡೆಗೂ ಬೆಳೀತಾ ಇದೆ. ಈ ಒಂದು ಗುಂಡಾಗಿರಿಯ ರಾಜಕಾರಣ ಅಂತ್ಯ ಯಾವಾಗ ಅಂತ. ಬಳ್ಳಾರಿಯಲ್ಲಂತೂ ಅಂತ್ಯ ಆಗೋ ಸಾಧ್ಯತೆ ಭಾಳ ಕಡಿಮೆ. ಯಾಕಂದರೆ ಎರಡೂ ಕಡೆ ದುಡ್ಡಿದ್ದಂಥವರು, ಎರಡೂ ಕಡೆ ಏನಪ್ಪ ಅಂದರೆ ಗುಂಡಾಗಳು ಅವ್ರನ್ನ ಸಾಕಿದ್ದಾರೆ. ಅವರು ಇವತ್ತು ರಾಜಕೀಯ